ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮದು ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಪ್ರಯುಕ್ತ ಫ್ಯಾಮಿಲಿ ಜೊತೆ ಚಿಕ್ಕಮಂಗ್ಳೂರು ಟ್ರಿಪ್ಗೆ ಹೋಗ್ತಿದ್ದೀನಿ. ಎಲ್ಲೇ ಔಟ್ಸೈಡ್ ಹೋಗಬೇಕಾದ್ರೂ ಫಸ್ಟ್ ಗಾಡಿ ಪೂಜೆ ಮಾಡಬೇಕು ಅಂತ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಮಾರ್ನಿಂಗ್ ಬೇಗ ಹೋದರೆ ಒಂದು 3-4 ಪ್ಲೇಸ್ ಕವರ್ ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ವಿ, ಬಟ್ ಹೊರಡೋದೇ 10 ಗಂಟೆ ಆಗ್ತಿದೆ. ಫ್ರೆಂಡ್ಸ್, ಬೇರೆ ಬೇರೆ ರೂಟಿಂದ ಹೋಗ್ಬೋದು. ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಆ ರೂಟ್ ಮೇಲೆ ಹೋಗ್ಬೋದು. ನಾವು ಬೇಲೂರು ರೂಟ್ ಮೇಲೆ ಹೋಗ್ತಿದ್ದೀವಿ. ನಾನು ನಮ್ಮ ಮನೆಯವರು ತಿಂಡಿ ತಿಂದಿಲ್ಲ, ಬೇಲೂರಲ್ಲಿ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ. ಫ್ರೆಂಡ್ಸ್, ಎಲ್ಲಿ ನೋಡಿದ್ರು ಒಂದು ಮನೆ ಇಲ್ಲ, ಸುತ್ತಮುತ್ತ ಬರೀ ಕಾಡು ಥರ ಇದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮರೂರು ಇಲ್ಲೇ ಬರೋದು. ಹೋಗಿ ಸುಮಾರು ಈ 8 to 10 ಇಯರ್ಸ್ ಆಗಿದೆ ಅನಿಸುತ್ತೆ. ಬಟ್ ಇನ್ನೊಂದೇನು ಅಂದರೆ ಇಲ್ಲಿ ಆನೆಗಳು ಜಾಸ್ತಿ ಇದೆ, ಹುಷಾರಾಗಿ ಓಡಾಡಬೇಕು ಅಷ್ಟೇ. ಒಬ್ಬೊಬ್ಬರೇ ಅಂತೂ ಓಡಾಡೋಕ್ಕಂತೂ ಭಯ ಆಗುತ್ತೆ ತುಂಬ. ಇಲ್ಲೇ ಬೇಲೂರು ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ಹಶ್ವಾಗ್ತಿತ್ತು ಮಾತ್ರ. ಟೈಮ್ 11 ಗಂಟೆ ಆಗಿತ್ತಲ್ಲ, ಹಾಗಾಗಿ. ತಿನ್ನು ಮಮ್ಮ, ಸಪ್ರೇಟಾಗಿ ಹೇಳ್ದ. ಫ್ರೆಂಡ್ಸ್, ಫೈನಲಿ ಬಂದ್ವಿ. ಇದು ಮೂಡಿಗೆರೆ ಹತ್ರ ಬರೋದು. ರೋಡ್ ಮಾತ್ರ ಸ್ವಲ್ಪನೂ ಚೆನ್ನಾಗಿಲ್ಲ, ಬರೀ ಗುಂಡಿ ರೋಡು. ವ್ಯೂಸ್ ನೋಡಿ ಮಾತ್ರ ಸಖತ್ತಾಗಿದೆ. ಇದು ಕಾಳಭೈರವೇಶ್ವರ ಟೆಂಪಲ್ಲು. ಈ ದೇವಸ್ಥಾನವೇ ಈ ಬೆಟ್ಟಕ್ಕೆ ವಿಶೇಷ ಅಂತ ಹೇಳ್ಬೋದು. ಬೆಟ್ಟಗಳ ಮಧ್ಯೆ ಇದೆ ಈ ದೇವಸ್ಥಾನ. ಇಲ್ಲಿ ಲವ್ ಮಾಕ್ಟೈಲ್ 2 ಮೂವಿ ಶೂಟ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಟೆಂಪಲ್ ಮಾತ್ರ ಸಖತ್ತಾಗಿದೆ. ಹಾಂ, ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿಗೆ ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬರಬೇಕು. ನಾವು 3:30ಕ್ಕೇನೋ ಬಂದಿತ್ತು. ಡೈರೆಕ್ಟ್ ಇಲ್ಲಿಗೆ ಬಂದಿದ್ದರೆ ಬೇಗ ಬರ್ಬೋದಾಗಿತ್ತು. ಬಟ್ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ, ಅಲ್ಲಿ ಬುಕ್ಕಿಂಗ್ ಅಂತೆ. ನಮ್ಗೆ ಗೊತ್ತಿರಲಿಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು ಮುಳ್ಳಯ್ಯನಗಿರಿಗೆ ಅಂತ. ಬಟ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ದಲೇ ಹೋಗಿ ವೇಸ್ಟ್ ಆಯಿತು ಅಲ್ಲಿ ಟೈಮು. ಸೊ ಹಾಗಾಗಿ ಇಲ್ಲಿಗೆ ಬರೋದು ಲೇಟ್ ಆಯಿತು ಅಷ್ಟೇ. ಸೀರೆ ಬೇರೆ ಹಾಕ್ಕೊಂಡು, ಸ್ಲಿಪ್ಪರ್ ಬೇರೆ ಹಾಕ್ಕೊಂಡು ಬಂದಿದ್ದೆ. ನಡೆಯೋಕ್ಕೆ ಬೇರೆ ಆಗ್ತಿರ್ಲಿಲ್ಲ ನನಗೆ. ಅಷ್ಟು ಭಯ ಆಗ್ತಿತ್ತು. ನಮ್ಮ ಮನೆಯವ್ರಿಗೆ ಹೇಳಿದೆ ಸ್ಯಾರಿ ಹಾಕ್ಕೊಳ್ಳಲ್ಲ ಅಂತ. ಬಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಸೀರೆ ಹಾಕ್ಕೊಂಡೇ ಬರಬೇಕು ಅಂತೇಳಿ ಕರ್ಕೊಂಡು ಬಂದರು. ನಿಜ ಹೇಳಬೇಕು ಅಂದರೆ ಇದು ಭೂಲೋಕದ ಸ್ವರ್ಗ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬೈಕಲ್ಲಿ ಬಂದರೆ ಇನ್ನೂ ಮಜವಾಗಿರುತ್ತೆ. ಯಾವ ಕಡೆ ನೋಡಿದ್ರೂ ಬರೀ ಹಸಿರು, ಎಲ್ಲ ಕಡೆಯೂ ವ್ಯೂ ಸಖತ್ತಾಗಿದೆ ಮಾತ್ರ. ಮನಸ್ಸಿಗೆ ಎಷ್ಟೇ ಬೇಜಾರಿದ್ರು ನೋವಿದ್ರು ಈ ಥರ ಪ್ಲೇಸಿಗೆ ಬಂದರೆ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ. ಇದು ತುಂಬಾ ಪೀಸ್ಫುಲ್ ಜಾಗ ಆಗಿದೆ. ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ನನಗೊಂದು ಬೇಜಾರು ಅಂತ ಅಂದರೆ ಮಳೆ ಇರಲಿಲ್ಲ, ಅದಕ್ಕೆ ಅದೇ ಬೇಜಾರು. ಮಳೆ ಬಂದಿದ್ದರೆ ಇನ್ನೂ ಸಖತ್ತಾಗಿರೋದು ಮಾತ್ರ. ಯಾವ ಕಡೆ ನೋಡಿದ್ರೂ ಫುಲ್ಲು ಹಚ್ಚ ಹಸಿರು. ಕಣ್ಣಿಗೆ ಮಾತ್ರ ಹಬ್ಬ ಅಂತ ಹೇಳ್ಬೋದು. ನೀವೇನಾದರೂ ಒನ್ ಡೇ ಪಿಕ್ನಿಕ್ ಪ್ಲ್ಯಾನ್ ಮಾಡಿದರೆ ಖಂಡಿತ ಇಲ್ಲಿಗೆ ಬನ್ನಿ. ಒನ್ ಡೇ ಫುಲ್ಲು ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಅಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ರೆ ಕಣ್ಣಿಗೆ ಹಬ್ಬ ಅಂತ ಹೇಳ್ಬೋದು. ಮಧ್ಯಾಹ್ನ ಬಂದಿರೋದ್ರಿಂದ ವ್ಯೂ ಈ ಥರ ಕಾಣಿಸ್ತಿದೆ. ಇಲ್ಲ ಅರ್ಲಿ ಮಾರ್ನಿಂಗ್ ಅಥವಾ ಸಂಜೆ ಬಂದಿದ್ದರೆ ತುಂಬ ಕ್ಲೌಡ್ ಇರೋದು ಇನ್ನೂ ಸಖತ್ತಾಗಿ ಕಾಣೋದು ಮಾತ್ರ.
ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಯಾವುದಾದ್ರೂ ಪ್ಲೇಸ್ ಸಿಕ್ಕಿದ್ರೆ ನೋಡ್ಕೊಂಡು ಹೋಗೋಣ ಅಂತ. ನೋಡಿ ಎಲ್ಲಿ ನೋಡಿದ್ರು ಬರೀ ಮರಗಳೇ, ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಮೂರಲ್ಲಿ ಎಲ್ಲಿ ನೋಡಿದ್ರು ಬರೀ ಕಾರು ಬೈಕು ವೆಹಿಕಲ್ಸೆ. ಇಲ್ಲೆಷ್ಟು ಚೆನ್ನಾಗಿದೆ ಅಲ್ವಾ. ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಇಂಥ ಪ್ಲೇಸ್ಗಳಿಗೆ ಬಂದರೆ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ನೆನ್ನೆ ನೈಟ್ ನಾವು ಬರೋದು 10 o'clock ಆಯಿತು. ಇವತ್ತು ಮಾರ್ನಿಂಗು ನಮ್ಮ ಅಪ್ಪನ ಬರ್ಡೇ ಇರೋದ್ರಿಂದ ಮನೇಲಿ ಸಿಂಪಲ್ಲಾಗಿ ನಮ್ಮ ಅಕ್ಕ ಕೇಕ್ ಕಟ್ ಮಾಡಿಸ್ತಾ ಇದ್ದಾಳೆ. ನನ್ನ ಮಗನು ನೋಡಿ ಕ್ಲ್ಯಾಪ್ಸ್ ಮಾಡ್ತಿದ್ದಾನೆ. ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಕ್ಲ್ಯಾಪ್ಸ್ ಮಾಡ್ತಿರೋದು ನೋಡ್ಬಿಟ್ಟು ಎಷ್ಟು ಖುಷಿಯಾಗಿದ್ದಾನೆ ನೋಡಿ ಅವನೇ. ಕ್ರೀಮ್ ತಿನ್ಸ್ಬಿಡ ಜಾಸ್ತಿ ಲೈಟ್ ಆಫ್ ಮಾಡಿ ಇವೆಲ್ಲನೂ ಆನ್ ಮಾಡಿದ್ರೆ ಮುಖದ ಮೇಲೆ ಬೆಳಕು ಬೀಳ್ತದೆ. ತಮಾಷೆ ಮನೇಲಿ ಮುಗಿಸ್ಕೊಂಡು ಇವಾಗ ಆಚೆ ಕೇಕ್ ಕಟ್ ಮಾಡ್ಸೋಕೆ ಕರ್ಕೊಂಡು ಬಂದಿದ್ದೀನಿ ಅಪ್ಪನ್ನ. ಇದು ನನ್ನ ತಂಗಿ ಮಾಡಿಸ್ತಿರೋದು. ಅವರಿಬ್ಬರು ಯಾವಾಗಲೂ ಜಗಳ ಆಡ್ತಿರ್ತಾರೆ ಅಪ್ಪ ಮಗಳು. ಆದ್ರೂ ಪ್ರೀತಿ ಅನ್ನೋದು ಹಾಗೆ ಇರುತ್ತೆ ಅಲ್ವಾ. ಅಪ್ಪಂಗೆ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೆ ಆಚೆ ಎಲ್ಲ ಹೋಗ್ಬೇಕು ಬನ್ನಿ ಅಂತ. ಇವಾಗ ಇಲ್ಲಿ ಕರ್ಕೊಂಡು ಬಂದು ನೋಡಿ ಖುಷಿ ಆಯಿತು ಅವರಿಗೆ. Happy birthday to you. ಫ್ರೆಂಡ್ಸ್, ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲರೂ ಒಂದು ಸೆಲ್ಫಿ ತೊಗೊಂಡು ಮನೆಗೆ ಹೊರಟ್ವಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ.
ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.